ಫ್ರೆಂಡ್ಸ್, ನೀವು ನಮ್ಮ ಪೋಸ್ಟಲ್ಲಿ ಸೀರೆ ನೋಡಿ ಕೆಲವರು ಜನ ನನಗೆ ಕೇಳಿದರು, ಮೇಡಮ್ ನೀವು ಸೀರೆ ಎಲ್ಲಿ ತೊಗೊಳ್ತೀರಿ ಅಂತ. ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. 75% ಆಫ್ ಮೈ ಸಾರೀಸ್, ನನ್ನಲ್ಲಿರುವ ಜಾಸ್ತಿ ಸಾರಿಗಳು ನಾನು ಈ ಸಾರಿ ಸೆಲ್ಲರ್ಸ್ ಮನೆಗೆ ಬರ್ತಾರೆ, ಪೊಟ್ಲಿವಾಲ ಅಂತೀವಿ ಅಥವಾ ಸಾರಿವಾಲ ಅಂತೀವಿ, ಅವರು ಬೆಂಗಾಲಿಂದ ಈ ಸೀರೆಗಳನ್ನು ಹಿಡ್ಕೊಂಡು ಮನೆ ಮನೆಗೆ ಬಂದು ಸೆಲ್ ಮಾಡ್ತಾ ಇದ್ದಾರೆ. ಹೀಗೆ ನನಗೆ 3 ಜನ ಬಂದು ಸೆಲ್ ಮಾಡ್ತಾ ಇದ್ರು. ಅದರಲ್ಲಿ ಕೋವಿಡ್ ನಂತರ ಈಗ 2 ಬಂದು ಸೆಲ್ ಮಾಡ್ತಾ ಇದ್ದಾರೆ. ಇದರ ಫೋಟೋವನ್ನು ಹಾಕಿದ್ದೇನೆ, ಯಾರಿಗಾದ್ರೂ ನಂಬರ್ ಬೇಕಾದರೆ ನಾನು ಕೊಡ್ಬೋದು. ಹೀಗೆ ಇವರು ಈ ಬೆಂಗಾಲ್ ಮತ್ತು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಆಗುವ ವ್ಯೂಸ್, ಹ್ಯಾಂಡ್ಲೂಮಿಂದ ಮನೆ ಮನೆಗೆ ಹೋಗಿ ವೀವರ್ಸಿಂದ ಸೀರೆ ಕಲೆಕ್ಟ್ ಮಾಡಿ ಅಥವಾ ಅಲ್ಲಿ ಹಳ್ಳಿಗಳಿಂದ ಕಲೆಕ್ಟ್ ಮಾಡಿ ತಂದು ಈ ಕಡೆ ನಮ್ಮೂರ ಕಡೆ ಬಂದು ಸೆಲ್ ಮಾಡ್ತಾ ಇದ್ದಾರೆ. ಅವರು ನಾವು ಕಾಂಟ್ಯಾಕ್ಟ್ ಕೊಟ್ಟರೆ ಮಾತ್ರ ಮನೆಗೆ ಬರ್ತಾರೆ, ಇಲ್ಲಾಂದರೆ ಹಾಗೆ ಬರೋದಿಲ್ಲ. ಡಾಕ್ಟರ್ ಹಿಲ್ಡಾ ನಿಮ್ಮ ನಂಬರ್ ಕೊಟ್ಟರು, ಮೇಡಮ್ ಯಾವಾಗ ಬರಲಿ ಅಂತ ಕೇಳಿ ಮನೆಗೆ ಬಂದು ಸೆಲ್ ಮಾಡ್ತಾ ಇದ್ದಾರೆ. ಇದು ನಾನು 25-30 ವರ್ಷದಿಂದ ಇವರ ಹತ್ರ ತಗೊಳ್ತಾ ಇದ್ದೇನೆ. ಹಾಗಾಗಿ ಜೆನ್ವಿನ್ ಸಾರೀಸ್, ಇದರ ಕ್ವಾಲಿಟಿ ಬಗ್ಗೆ ಏನು ಡೌಟೇ ಇಲ್ಲ. 25-30 ವರ್ಷ ಆದರೂ ಸೀರೆಗಳು ಹಾಗೇ ಇದೆ. ಇವತ್ತು ನಾವು ಹುಟ್ಟಿರೋ ಸೀರೆ ಒಂದು ತುಂಬ ಹಳೆ ಸೀರೆ, 20 ವರ್ಷದ ಹಿಂದೆ, 25 ಆಗಿರ್ಬೋದು. ಇದೊಂದು ಸಿಂಪಲ್ ಸೀರೆ, ಆದರೂ ಇದರಲ್ಲಿ ಸ್ಟಿಚ್ ಕೈಯಲ್ಲಿ ಮಾಡಿರೋದು ಕಂಟಿನ್ಯೂಸ್ ರನ್ನಿಂಗ್ ಸ್ಟಿಚ್ಚು ಹಾಗೂ ಪಲ್ಲು ಅಲ್ಲಿ ವರ್ಕ್ ಇದೆ. ಇದು ಹ್ಯಾಂಡ್ಲೂಮ್ ಸಾರಿ ಹಾಗೂ ವರ್ಕ್ ಕೈಯಲ್ಲಿ ಮಾಡಿರೋದು. ತುಂಬ ದುಡ್ಡು ಕೊಟ್ಟಿರಲಿಲ್ಲ, ಆದ್ರೂ 25 ವರ್ಷ ಆದರೂ ಏನಾಗಿಲ್ಲ. ಪ್ರತಿ ಸರಿ ಸ್ಟಾರ್ಚ್ ಹಾಕಿದರೆ ಪ್ರತಿ ಸರಿ ಹೊಸದಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಹಾಗಾಗಿ ನಾನು ತೊಗೊಂಡಿರೋ ಎಲ್ಲ ಜಾಸ್ತಿ ನಾರ್ತ್ ಇಂಡಿಯನ್ ವ್ಯೂಸು, ಬೆಂಗಾಲ್ ಕಾಟನ್ ಇರ್ಬೋದು ಅಥವಾ ವರ್ಕ್ ಇರುವ ಕಾಟನ್ಗಳು ಇರ್ಬೋದು, ಅದು ಕಾಂತ ವರ್ಕ್ ಅಥವಾ ಇನ್ನೇನಾದರೂ ಜಾಮ್ದಾನಿ ವರ್ಕ್, ಹೀಗೆ ಬೇರೆ ಬೇರೆ ಸಿಲ್ಕ್ಗಳಿವೆ. ಮೂಂಗ ವರ್ಕ್, ಮಸ್ಲಿನ್ ಸಿಲ್ಕ್, ಸಂಬಲ್ಪುರಿ ಸಿಲ್ಕ್, ಹೀಗೆ ನಾರ್ತ್ ಇಂಡಿಯನ್ ಸಿಲ್ಕ್ ತುಂಬ ಲೈಟ್ ವೆಯ್ಟ್ ಆಗಿರ್ತದೆ ಹಾಗೂ ಆಫೀಸ್ ವೇರಿಗೆ ಅಥವಾ ಇನ್ಯಾವುದೋ ಫಂಕ್ಷನ್ಗೆ ವೇರ್ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ ಹಾಗೂ ಎಲಿಗೆಂಟ್ ಆಗಿ ಕಾಣ್ತಾ ಇದೆ. ಹೀಗೆ ನಿಮಗೆ ಬೇರೆ ಟಿಪ್ಸ್ ಬೇಕಾದರೆ ಫಾಲೋ ಮಾಡ್ತೀರಿ, ಆವಾಗ ಸಾರಿ ಟಿಪ್ಸನ್ನು ನಾನು ಹಾಕ್ತಾ ಇರ್ತೇನೆ. ಥ್ಯಾಂಕ್ ಯು.